ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ಏನಾದರೂ ವ್ಯತ್ಯಯ ಆಗುತ್ತಾ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥ ಆತಂಕ. ಅದಕ್ಕೆ ಪೂರಕವು ಅನ್ನುವ ಹಾಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಸರ್ಕಾರವು ಕೂಡ ಸೂಚಿಸಿರುವಂಥದ್ದು. ಇವತ್ತು ನಡೆದ ಸಭೆಯಲ್ಲಿ ಈ ರೀತಿಯ ನಿರ್ಧಾರಗಳಾಗಿದೆ ಅನ್ನುವಂಥದ್ದು. ಉಡುಪಿಯ ಭಾಳ ಹಿಂದಿನಿಂದ ಕಾರ್ಯಾಚರಿಸ್ತಾ ಇರುವಂತಹ ಬಾಲಾಜಿ ಗ್ಯಾಸ್ ಏಜೆನ್ಸಿಯಲ್ಲಿ ನಾನಿದ್ದೇನೆ. ಅದರ ಪ್ರಮುಖರಂಥ ವಿಷ್ಣು ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಆನ್ಲೈನ್ ಮೀಟಿಂಗ್ ಆಯಿತು. ನಿಮಗೆ ಏನಂತ ಇನ್ಸ್ಟ್ರಕ್ಷನ್ ಬಂದಿದೆ ಅಂತ? ನಮಸ್ಕಾರ. ಇವತ್ತು ಬೆಳಿಗ್ಗೆ ಆನ್ಲೈನ್ ಮೀಟಿಂಗ್ ಆಗಿತ್ತು. ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಹೇಳಿದರೆ, ಸದ್ಯಕ್ಕೆ ಯಾವುದೇ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂಥದ್ದು ಪ್ರಶ್ನೆಯೇ ಇಲ್ಲ. ನಮ್ಮ ದೇಶದಲ್ಲಿ ಸುಮಾರು ಸ್ಟಾಕ್ ಒಂದು 25-40 ದಿನಕ್ಕೆ ಆಗುವಷ್ಟು ಸ್ಟಾಕ್ ಉಳಿದಿದೆ. ಅದಲ್ಲದೆ ಬೇರೆ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಬೇರೆ ದೇಶಗಳಿಂದ ತುರ್ತಾಗಿ ಪರ್ಚೇಸ್ ಮಾಡುವಂತಹ ಪ್ಲ್ಯಾನ್ಗಳು ಈಗ ನಡೀತಾ ಇದೆ. ಅದರ ಮಧ್ಯದಲ್ಲಿ ಒಂದು ಮುಂಜಾಗ್ರತಾ ಕ್ರಮ, ಪ್ರಿಕಾಷನರಿ ಮೆಷರ್ ಆಗಿ ಈಗ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದರೆ, ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಈಗ ಹಾಕಿದ್ದಾರೆ. ಅದು ಎಲ್ಲ ಆಯಿಲ್ ಕಂಪನಿಗಳಲ್ಲಿ, ಅದು ವಿಶೇಷವಾಗಿ ನಮ್ಮ HPCL ನಮಗೆ ಇವತ್ತು ಗಮನಕ್ಕೆ ಬಂದಿದೆ. ಏನು ಅಂತ ಹೇಳಿದರೆ, ಸಿಂಗಲ್ ಸಿಲಿಂಡರ್ ಇರುವ ಕಸ್ಟಮರ್ಗಳಿಗೆ 21 ದಿನ ಆಗದೆ ಮತ್ತೆ ಗ್ಯಾಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಇನ್ನೊಂದೇನು ಅಂತ ಹೇಳಿದರೆ, ಡಬಲ್ ಸಿಲಿಂಡರ್ ಇರುವಂಥ ಕಸ್ಟಮರ್ಗಳಿಗೆ 31 ದಿನ ಆಗದೆ ಗ್ಯಾಸ್ ರಿಫಿಲ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಎರಡನೇದ್ದು. ಮೂರನೇದ್ದೇನು ಅಂತ ಹೇಳಿದರೆ, ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಅವರ OTPಯ ಮುಖಾಂತರವೇ ಅವರು ಡೆಲಿವರಿ ಕನ್ಫರ್ಮೇಷನನ್ನು ಡೆಲಿವರಿ ಬಾಯ್ಗೆ ಕೊಡುವಂಥದ್ದು ಅಂತ. ನಾಲ್ಕನೇದ್ದು ಅಂತ ಹೇಳಿದರೆ, ಬಯೋಮೆಟ್ರಿಕ್ KYC ಯಾರದ್ದು ಆಗಲಿಲ್ಲ ಅದನ್ನು ಕಡ್ಡಾಯವಾಗಿ ಅವರು ಡೀಲರ್ಗಳ ಆಫೀಸಿಗೆ ಬಂದು ಬಯೋಮೆಟ್ರಿಕ್ KYCಯನ್ನು ಒಂದು ಪೂರೈಸಬೇಕು ಅಂತ ಹೇಳುವಂಥದ್ದು. ಇದು 4 ಇನ್ಸ್ಟ್ರಕ್ಷನ್ಗಳು ಮುಖ್ಯವಾಗಿ ನಮಗೆ ಬಂದಿದೆ. ಆದರೆ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗುವಂತಹ ಯಾವುದೇ ಒಂದು ಸಂಕೇತ ನಮಗಾಗಲಿ ನಮ್ಮ ಆಯಿಲ್ ಕಂಪನಿಗಳಾಗಲಿ ಇಲ್ಲ. ಜನ ಈ ವಿಷಯದಲ್ಲಿ ಪ್ಯಾನಿಕ್ ಆಗುವ ಅಗತ್ಯ ಇಲ್ಲ, ಇದೊಂದು ಮುಂಜಾಗ್ರತಾ ಕ್ರಮ ಅಂತ ಹೇಳಿ. ಹೌದು, ಈ ಯುದ್ಧದ ಹಿನ್ನೆಲೆಯಲ್ಲಿ ಪ್ಯಾನಿಕ್ ಬುಕ್ಕಿಂಗ್, ಒಂಥರ ಹೆದರಿ ಎಲ್ಲ ಬುಕ್ ಮಾಡುವ ಪರಿಸ್ಥಿತಿ ಬರಬಾರ್ದು ಅಂತ ಹೇಳುವ ಕಾರಣದಿಂದ ಬುಕ್ಕಿಂಗಿಗೆ ಸ್ವಲ್ಪ ನಿರ್ಬಂಧವನ್ನು ಹಾಕಿದ್ದಾರೆ. ಇದರಿಂದ ಯಾರಿಗೂ ಈಗ ವಿಶೇಷವಾಗಿ ಕೆಲವು HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗಳಾಗಲಿ ಅಥವಾ ಒಂದು ಜಾಯಿಂಟ್ ಫ್ಯಾಮಿಲಿಗಳು, ಈಗ ಉದಾಹರಣೆಗೆ ಒಂದೇ ಮನೆಯಲ್ಲಿ 15 ಜನ 20 ಜನ ಇದ್ದಾರೆ ಅಂತ, ಇಂತಹ ಮನೆಗಳಲ್ಲಿ ಗ್ಯಾಸ್ ಎಕ್ಸ್ಟ್ರಾ ಬೇಕು ಅಂತಿದ್ದರೆ ಅಂಥವರಿಗೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಅದು ಬರ್ತದೆ, ಸಾಫ್ಟ್ವೇರಲ್ಲಿ ಬರ್ತದೆ ಅಂತ ಹೇಳೋ ಭರವಸೆಯನ್ನು ಸಹ ಇವತ್ತು ಕಂಪನಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಇವತ್ತು ಹಿಂದೆ ಹೇಗಿರ್ತಾ ಇತ್ತು ವ್ಯವಸ್ಥೆ ಅಂತ? ಈಗ ಕೊನೆಯ ಒಂದು 15 ದಿನಗಳಲ್ಲಿ ಏನಾಗಿತ್ತು ಅಂತ ಹೇಳಿದರೆ, 15 ದಿನ ಆಗದೆ ಗ್ಯಾಸ್ ರಿಫಿಲ್ ಬುಕ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಇತ್ತು ಆಲ್ರೆಡಿ. ಅದನ್ನೀಗ 21 ದಿನಕ್ಕೆ ಸಿಂಗಲ್ ಸಿಲಿಂಡ್ರಿಗೆ, ಡಬಲ್ ಸಿಲಿಂಡ್ರಿಗೆ 30 ದಿನಕ್ಕೆ ಏರಿಸಿದ್ದಾರೆ ಈಗ. ಹೌದು, ಈ ಒಂದು ಬದಲಾವಣೆ ಸಹಜವಾಗಿ ಇದೊಂದು ಮುಂಜಾಗ್ರತಾ ಕ್ರಮ, ಯಾವುದೇ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ವ್ಯತ್ಯಾಸಗಳ ಸಂದರ್ಭದಲ್ಲಿ ನಿಭಾಯಿಸುವುದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕ್ರಮಕ್ಕೆ ಮುಂದಾಗಿದೆ ಅನ್ನುವಂಥ ಮಾತನ್ನು ಉಡುಪಿಯ ಗ್ಯಾಸ್ ಏಜೆನ್ಸಿಯ ಪ್ರಮುಖರು ತಿಳಿಸ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.